ನಿಮ್ಮ ಮೂಲಕ ನಾವು ಸ್ಟ್ರಿಕ್ಟ್ ಆಗಿ ಇಲ್ಲ ಸಾಹೇಬ್ರೆ, ನಾವು ಈ ಮೂಲಕ ನಿಮ್ಮ ಮೂಲಕ ಈಗಾಗಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇವೆ. ಮೊನ್ನೆ ನನ್ನ ಪ್ರೆಸ್ ಮೀಟ್ ನಲ್ಲೂ ಹೇಳಿದ್ದೇನೆ, ನಾವು ಭಗವದ್ ಧ್ವಜದ ಕೆಳಗಡೆ ಎಲ್ಲ ಇದನ್ನ ತಿಳ್ಕೊಳಕಿ ಮಾಡಿಕೊಂಡು ನಡಿಬೇಕು. ಯಾರಿಗೋದು ಅವಕಾಶ ಇಲ್ಲ ಅಂತಾನೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇವೆ. ಇಲ್ಲ, ಗೊಂದಲಕ್ಕೆ ಅವಕಾಶ ಇಲ್ಲ ಅಂತಾನೆ ಹೇಳಿದ್ದೇವೆ. ಅದರಲ್ಲಿ ನಾವು ಇನ್ನೂ ತನಕ ಕೆಲವೇ ಜನ ಇದ್ದಾರೆ, ಅವ್ರಿಗೆ ಮನವೊಲಿಸೋ ಕೆಲಸ ನಾವು ಮಾಡಿದ್ದೇವೆ ಈಗಾಗಲೇ ಸಕ್ಸಸ್ ಆಗಿದೆ. ಇನ್ನು ಮಾಡ್ತೀವಿ, ಸರಿ ಮಾಡ್ತೀವಿ. ಮತ್ತೆ ನೋಡುವ, ನಿಮ್ದೆಲ್ಲ ಅಭಿಪ್ರಾಯ ತಗೊಂಡು ಮಾಡುವ. ಆಮೇಲೆ ಈಗ ಮಾಡುವ, ನಾವು ನಿಮ್ ಜೊತೆಗಿದ್ದೇವೆ. ನೀವು ನಮ್ ಜೊತೆಗಿದ್ರೆ ನಿಮ್ಮೆಲ್ಲ ಸಲಹೆ ಸೂಚನೆ ತಗೊಂಡು ಅದನ್ನ ಮಾಡ್ತೀವಿ. ಇನ್ನು ಬಂಡಿಗಳು ಹಾಗೆ ಯಾವುದೇ ರೀತಿಯ ಬೇರೆ ಬೇರೆ ರಾಜಕೀಯ ಉದ್ದೇಶ ಅಥವಾ ಯಾರೇ ಧುರೀಣರದ್ದು ಯಾವ್ದು ಬಂಡಿಗಳು ಬರಬಾರ್ದು. ಸ್ಟ್ರಿಕ್ಟ್ಲಿ ಹಿಂದುತ್ವದ ಬಂಡಿಗಳೇ ಇರಬೇಕು, ಹಿಂದೂ ದೇವತೆಗಳ ಬಿಂಬಿಸುವಂತದ್ದೇ ಬಂಡಿಗಳು ಇರಬೇಕು ಅಂತ ಹೇಳು ತಮ್ಮ ಮೂಲಕನೂ ಕೇಳಿದ್ದೇವೆ. ನಾವು ಪರ್ಸನಲ್ ಆಗಿ ಕೇಳಿದ್ವಿ. ಗೊಂದಲ ಹೌದು. ಈಗ ಏನಾಗಿದೆ, ನಾವು 4 ದಿವಸ ಮೊದಲೇ ಹಾಕ್ಬೇಕಂತ ಮಾಡಿದ್ದೇವೆ. ಇಷ್ಟೆಲ್ಲ ಖರ್ಚು ಮಾಡ್ತೇವೆ, ಹಾಗಾಗಿ ಒಂದು 4 ದಿವಸ ರಂಗಾಗಿರ್ಲಿ, ಊರು ಜನರಿಗೂ ಸ್ವಲ್ಪ ಭಾವನೆ ಬರ್ಲಿ ಅಂತ. ಇಲಾಖೆಗಳು ಆಮೇಲೆ ನಾವು ಹಾಕೋದು ಗೌರವಿತವಾಗಿ ಗೌರವ ಹೇಗಾದ್ರು ಯಾರಾದ್ರೂ ಬಿಸಾಡಿ ತುಂಬಿಕೊಂಡು ಹೋದ್ರೆ ನಮಗೆ ಹೌದು. ಅದಕ್ಕೆ ನಾವು 4 ದಿವಸ ಮೊದಲೇ 4 ದಿವಸ ನಂತರ ಊರಲ್ಲಿ ಸ್ವಲ್ಪ ಚಂದ ಕಾಣ್ತದೆ, ಹಂಗಾಗಿ ರಾರಾಜಿಸ್ತಾ ಇರಲಿ ಅಂತೇಳಿ ನಾವು ಮಾಡಿದ್ದೀವಿ. ಈಗ ನೀವು ಹೇಳಿದ ಪ್ರಶ್ನೆ ನಮ್ಮ ತಲೆಯಲ್ಲಿ ಇಲ್ಲಾಗಿತ್ತು, ಬಟ್ ಅದು ಸಮಸ್ಯೆ ಬರ್ತದೆ. ಈಗ ನೆಕ್ಸ್ಟ್ ಡೇನೆ ಅವ್ರದ್ದು ಇರೋದ್ರಿಂದ ಅವ್ರದ್ದು ಬಂಟಿಂಗ್ಸು ಬ್ಯಾನರ್ಸು. ನಾವೀಗ ಮುಖ್ಯ ಸರ್ಕಲ್ ಏನಿದೆ ಅಲ್ಲೆಲ್ಲ ನಾವು ಪರ್ಮಿಷನ್ ಆಲ್ರೆಡಿ ನಮ್ದು 4 ದಿವಸದ ತನಕನೂ ತಗೊಂಡ್ಬಿಡ್ತೀವಿ. ಆಮೇಲೆ ಅವ್ರು ಹೇಗೆ ಮಾಡ್ತಾರೆ ನೋಡಿ ವಿಚಾರ ಮಾಡಿ. ಕೆಲವೊಂದ್ ಕಡೆ ಬಂದ ಇದ್ದಲ್ಲೇ ಕೊಡೋ ವ್ಯವಸ್ಥೆ ನೀವು ಕೇಳಿ ಸರಿ ಇದೆ. ನಾವು ಹಿಂದಿನ ಮೀಟಿಂಗ್ ನಲ್ಲಿ ಅದು ಬಂತು, ಸಣ್ಣ ಗೊಂದಲ ಆಯ್ತು, ಮುಚ್ಚಿಡುವಂಥದ್ದೇನಿಲ್ಲ, ಗೊಂದಲಾಯ್ತು. ಆದ್ರೆ ನಾವು ಅದನ್ನ ತಿಳಿಸಿ ಕೆಲವೇ ಒಂದು 4 ಜನರಿಗೆ ಮಾತ್ರ, ಒಂದು 4 ಜನ ಆ ಸಮಸ್ಯೆಯನ್ನ ತರ್ತಾ ಇದ್ದಾರೆ. ಅವ್ರಿಗೆ ನಾವು ಅದನ್ನ ತಿಳಿಗೊಳಿಸಿ ಸರಿ ಮಾಡುವಂತ ವ್ಯವಸ್ಥೆ ಮಾಡಿದ್ದೇವೆ ಆಲ್ರೆಡಿ. ಇನ್ನೂ ಮತ್ತೊಂದು ಮಟ್ಟದಲ್ಲಿ ಹೋಗಿ ಅದನ್ನ ಸರಿ ಮಾಡ್ಕೊಂಡು ಈ ಸಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ನಮ್ಗೆ. ಎಲ್ಲ ಈ ಉತ್ಸವ ಏನಿದೆ, ಯಾರ ಮೇಲೆ ಹೇರಿಕೆ ಮಾಡಿ ಯಾರ ಮೇಲೆ ನಾವು ದಬಾವು ಮಾಡಿ ಹೇಳುವಂಥದ್ದು ಮಾಡುವಂತ ಉತ್ಸವ ಅಲ್ಲ. ಹಿಂದೂಗಳು ಭಾಗವಹಿಸೋದು, ಹಿಂದೂಗಳು ನಾವೆಲ್ಲ ಯಾರು ಏನು ಅನ್ನೋದು ಗೊತ್ತಿದೆ. ನಾವು ಒಂದು ಸಿಸ್ಟಮ್ ಒಳಗಡೆ ಬಂದು ಎಲ್ಲರೂ ಸೇರ್ಕೊಂಡು ಹೋಗ್ಬೇಕು. ಬಂದಾಗ್ಲಿ ಕೊಡುದಿಲ್ಲ, ಬಟ್ ಅವ್ರ ಮನವೊಲಿಸೋದು ಮಾಡ್ತೇವೆ. ಅಲ್ಲಾದ್ರೆ ಏನ್ ಮಾಡಿ ಬರ್ತದೆ. ಹೀಗಾಗಿ ನಮ್ಮ ಸಮಾಜ ಬಹಳ ಮುಂದೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇರೋದು ಇದೆ. ಹೆಚ್ಚಿನ ಕಾರ್ಯಕ್ರಮವನ್ನು ಅಳವಡಿಸ್ಕೋಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಾವು ಸ್ವಲ್ಪ ತಮ್ಮ ಪತ್ರಿಕೆ ಮೂಲಕ ಜನರಿಗೆ ಎಚ್ಚರಿಕೆ ಕೊಡುವುದನ್ನು ಕೂಡ ನಮಗೆ ಸಹಕರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಮತ್ತೇನಂತ ಈಗ ಮನೆಗೆ ಕರಪತ್ರ ಮುಗಿಸೋದು ಸ್ವಲ್ಪ ಕಷ್ಟದಾಯಕ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, 31 ವಾರ್ಡ್ಗಳಲ್ಲಿ ಈಗಾಗಲೇ ನಮ್ಮ ನಗರಸಭೆಯಲ್ಲಿ ಸ್ಪರ್ಧಿಸಿ ನಗರಸಭೆಯ ಸದಸ್ಯರು ಯಾರು ಇದ್ದಾರೆ ಸಿಟ್ಟಿಂಗ್, ಅವರನ್ನು ಕರೆದು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ, ಜೊತೆಗೆ ಸೋತಂಥವ್ರು ಕೆಲವೊಂದು ಕಡೆ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇದ್ದಂಥ ವಾರ್ಡ್ನಲ್ಲಿ ಹಿಂದೂ ಸಂಘ ಸಂಸ್ಥೆಯವರನ್ನು ಭೇಟಿಯಾಗೋದ್ರ ಮೂಲಕ 31 ವಾರ್ಡ್ಗಳಲ್ಲಿ, ಒಂದು ಬಿಡದೆ 31 ವಾರ್ಡ್ಗಳಲ್ಲಿ, ಮತ್ತೆ ಉಳಿದಂಥ ನಮ್ಮ ಹತ್ತಿರದ ನಗರಕ್ಕೆ ಲತ್ತಿರುವಂಥ ಕೆಲವೊಂದು ಗ್ರಾಮೀಣ ಭಾಗಕ್ಕೂ ಕೂಡ ಎಲ್ಲರನ್ನ ಕರೆದು ಮಾತಾಡಿ ಅಲ್ಲಿ ಅವ್ರದ್ದೇ ಆದಂಥ ಒಂದು ಟೀಮನ್ನು ರೆಡಿ ಮಾಡಿ ಅಲ್ಲಿಯ ಕರಪತ್ರ ವಿತರಣೆಗೆ ಹೋಗುವಂಥ ಎಲ್ಲ ಹೆಣ್ಮಕ್ಳಿಗೆ ಟ್ರೈನಿಂಗನ್ನು ಕೊಟ್ಟು
ಯಾವ ರೀತಿ ಮಾಡಬೇಕು, ಹೇಗೆ ಸಂಪರ್ಕ ಇರಬೇಕು, ಏನು ಹೇಳಬೇಕು, ಧ್ವಜವನ್ನು ಹೇಗೆ ಹಚ್ಚಿ ಬರಬೇಕು, ಸ್ಟಿಕ್ಕರನ್ನು ಎಲ್ಲಿ ಹಚ್ಚಬೇಕು, ಯಾವ ರೀತಿ ಕರೆ ಕೊಡಬೇಕು, ಅಕ್ಷತೆಯನ್ನು ಕೊಟ್ಟು ಕರಿ ಹೇಗೆ ಅನ್ನೋದನ್ನು ಅವರಿಗೆ ಟ್ರೈನಿಂಗ್ ಕೊಟ್ಟು ಈಗಾಗಲೇ ನಾವು ರೆಡಿ ಮಾಡಿದ್ದೇವೆ. ನಾಳೆಯಿಂದ ಎಲ್ಲ ಮಟೀರಿಯಲ್ಸ್ ಬಂದಿದೆ, ಅವರಿಗೆಲ್ಲ ಕೊಟ್ಟು ಮನೆ ಪ್ರಚಾರ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈಗ ಸಮಸ್ಯೆ ಇರೋದು 2 ದಿವಸ ಮೊದಲೇ ಅಂದರೆ ಶುಕ್ರವಾರ ದಿವಸ ಮಧ್ಯಾಹ್ನ 4:15 ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ. ಬೈಕ್ ರ್ಯಾಲಿನೂ ಕೂಡ ವಿಕಾಸಾಶ್ರಮದ ಮೈದಾನದಿಂದ ಆರಂಭ ಆಗ್ತದೆ. ಅದು ಅಲ್ಲಿಂದ ಮರಾಠಿಕೊಪ್ಪ, ಸಹ್ಯಾದ್ರಿ ಕಾಲನಿ, ಯಲ್ಲಾಪುರ ನಾಕ, ವಿವೇಕಾನಂದ ನಗರ, ಹುಬ್ಳಿ ರಸ್ತೆ, KSRTC ಡಿಪೋ, ಕಸ್ತೂರ್ಬಾ ನಗರ, ಕರಿಗುಂಡಿ, ಕೋಟೆಕೆರೆ, ಮಾರಿಕಾಂಬಾ ದೇವಸ್ಥಾನ, ರಾಮನ್ ಬೈಲ್, ಮಾರಿಕಾಂಬಾ ದೇವಸ್ಥಾನ, ಮರ್ಕಿ ದೇವಸ್ಥಾನದ ಮೂಲಕ ರಾಯರಪೇಟೆ, ನೀಲೇಕಣಿ, 5 ರಸ್ತೆ, ಶ್ರದ್ಧಾನಂದ ಗಲ್ಲಿ, ಸಿಂಪಿ ಗಲ್ಲಿ, ಪೋಸ್ಟ್ ಸರ್ಕಲ್, ಡ್ರೈವರ್ ಕಟ್ಟೆ, ಶಿವಾಜಿ ಸ್ಟ್ರೀಟ್ ಚೌಕ್, CP ಬಜಾರ್, SBI ಬ್ಯಾಂಕ್ ಮೂಲಕ ಯುಗಾದಿ ಉತ್ಸವದ ಪತ್ರಿಕಾ ಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರನ್ನ ಸ್ವಾಗತಿಸ್ತಾ ಈಗಾಗಲೇ ನಾವು 27ನೇ ವರ್ಷದ ಯುಗಾದಿ ಉತ್ಸವಕ್ಕೆ ಕಳೆದ ಒಂದು ವಾರದ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಸಮಿತಿಯನ್ನು ರಚಿಸಿ ಹೊಸ ಸಮಿತಿಯ ಜೊತೆಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಹಂಚಿಕೊಳ್ಳುವಂಥ ಸಮಿತಿಗಳನ್ನು ಮಾಡಿ ಎಲ್ಲರಿಗೂ ಅವ್ರವ್ರದ್ದೇ ಆದ ಜವಾಬ್ದಾರಿಯನ್ನು ಕೊಟ್ಟು ಅಲಂಕಾರ ಸಮಿತಿ, ಬಂಡಿ ಸಮಿತಿ, ಸಂಪರ್ಕ ಸಮಿತಿ, ಹೀಗೆ ಸಾಕಷ್ಟು ಸಮಿತಿಗಳನ್ನು ಮಾಡಿ ಎಲ್ಲರನ್ನ ಸಂಪರ್ಕಿಸುವಂಥದ್ದು, ಜನರಿಗೆ ಕರೆ ಕೊಡುವಂಥದ್ದು. ಈಗಾಗಲೇ ನಾವು ಕರೆಯನ್ನು ವಿಶಿಷ್ಟ ರೀತಿಯಲ್ಲಿ ಕರಿಬೇಕು ಅಂತೇಳಿ ತಮ್ಮ ಜೊತೆಗೆ ಅವತ್ತು ಹಂಚ್ಕೊಂಡಿದ್ವಿ. ನಮ್ಮೆಲ್ಲ ಹೆಣ್ಮಕ್ಳು ಪ್ರತಿಯೊಂದು ಮನೆಗೆ ಹೋಗಿ ಅಕ್ಷತೆ ಮತ್ತು ಕರಪತ್ರ, ಧ್ವಜ ಮತ್ತು ಸ್ಟಿಕ್ಕರ್, ಮನೆ ಬಾಗಿಲಿಗೆ ಹಾಕಲಿಕ್ಕೆ ಸ್ಟಿಕ್ಕರ್, ಇವುಗಳನ್ನು ಕೊಟ್ಟು ಅಕ್ಷತೆಯನ್ನು ಕೊಟ್ಟು ಕೂತು ಸೌಜನ್ಯತೆಯಿಂದ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರಾದರೂ ಈ ಉತ್ಸವದಲ್ಲಿ ಭಾಗವಹಿಸಲೇಬೇಕು, ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಕರೆ ಕೊಡಲಿಕ್ಕೆ ಹೆಣ್ಮಕ್ಳದ್ದು ಒಂದು ಟೀಮನ್ನು ಮಾಡಿದ್ದೇವೆ. ಎಲ್ಲ 31 ವಾರ್ಡ್ಗಳಲ್ಲೂ ಕೂಡ ಹೆಣ್ಮಕ್ಳ ಟೀಮು ಈಗಾಗಲೇ ರೆಡಿಯಾಗಿದೆ. ಇವತ್ತಿಂದ ಈಗ ತಮ್ಮ ಎದುರಿಗೆ ಕರಪತ್ರವನ್ನು ಬಿಡುಗಡೆ ಮಾಡಿದ್ವಿ. ಇವತ್ತಿಂದ ನಾಳೆಯಿಂದ ಎಲ್ಲ ಮನೆಗೆ ಕರೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದ್ರ ಜೊತೆಗೆ ಈಗಾಗಲೇ ನಾವು 60 ಬಂಡಿಗಳನ್ನು ಓಡಿಸ್ಬೇಕನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ 60 ಬಂಡಿಗಳಿಗೆ ಸಾಕಷ್ಟು ಯುವಕ ಮಂಡಳಿಗಳು, ಮಾರಿಕಾಂಬಾ ಗಜಾನನೋತ್ಸವ ಸಮಿತಿಯವರು ಮತ್ತು ಹೋಳಿ ಸಮಿತಿಯವರು, ಹೀಗೆ ಎಲ್ಲರನ್ನ ಸಂಪರ್ಕ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 60ರಷ್ಟು ಬಂಡಿಗಳನ್ನು ಹೊರಡಿಸಬೇಕು ಅಂತೇಳಿ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೀಗೀಗ ಮಾಡ್ತೇವೆ ಅಂತ ಹೇಳಿದ್ವಿ. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ದು ಅಂತಂದರೆ ಈಗಾಗಲೇ 3 ಸ್ವಾಮಿಗಳನ್ನು ನಾವು ಭೇಟಿಯಾಗಿದ್ದೇವೆ. ಒಂದು ಸ್ವರ್ಣೋಳ್ಳಿ ಸ್ವಾಮಿಯವರು, ಇನ್ನೊಂದು ಜೈನ ಮಠದ ಸ್ವಾಮಿಯವರು, ಮತ್ತೊಂದು ಬಣ್ಣದ ಮಠದ ಸ್ವಾಮಿಯವರು. ಈ 3 ಸ್ವಾಮಿಗಳನ್ನು ಸಂಪರ್ಕ ಮಾಡಿ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ರೈಟ್ ಟೈಮ್ 5:15 ಅಂದರೆ 6 ಗಂಟೆಗೆ ಸ್ಟಾರ್ಟ್ ಆಗಿ 7-7:15 ಒಳಗಡೆ ನಮಗೆ ಬಿಡಬೇಕು. ನಮ್ಮ ಬಂಡಿಗಳು ಶೋಭಾಯಾತ್ರೆ 7:15 ಸ್ಟಾರ್ಟ್ ಆಗಬೇಕು ಅಂತೇಳಿ ನಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಾಗ ಅವರು ಒಪ್ಪಿಗೆ ಕೊಟ್ಟು ನಾವು ಒಂದು ಸಣ್ಣ ಗೊಂದಲದಲ್ಲಿದ್ವಿ. ಮಾರಿಕಾಂಬಾ ದೇವಸ್ಥಾನದಿಂದ ಸ್ಟೇಜ್ ಕಾರ್ಯಕ್ರಮವನ್ನು ಲಾಸ್ಟ್ ಮಾರಿಕಾಂಬಾ ದೇವಸ್ಥಾನದಲ್ಲಿ ಮಾಡಬೇಕು ಅಂತೇಳಿ ಕಡೆಗೆ ಸ್ವರ್ಣಳ್ಳಿ ಸ್ವಾಮಿಯವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ, ಅದು ಸರಿಯಾಗೋದಿಲ್ಲ, ಎಷ್ಟಂದ್ರೂ ಲೇಟ್ ಆಗ್ತದೆ, ತಮಗೂ ಎಲ್ಲ ಬೇರೆ ಬೇರೆ ಅನುಷ್ಠಾನದ ಕೆಲಸ ಇರೋದ್ರಿಂದ ಕಷ್ಟ ಆಗ್ತದೆ, ಇಲ್ಲೇ ಚಾಲನೆ ಕೊಡುವ, ರೈಟ್ ಟೈಮಿಗೆ ಸ್ವಲ್ಪ ಬೇಗ ಚಾಲನೆ ಕೊಟ್ಟು ಹೋಗುವ ಅಂತೇಳಿ ಒಪ್ಪಿಗೆ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಮಧ್ಯಾಹ್ನ 5:00 ಸಂಜೆ 5:00 ವಿಕಾಸಾಶ್ರಮದಲ್ಲೇ ನಾವು ಚಾಲನೆ ಕೊಟ್ಟು ಅಲ್ಲಿಂದ ಆದಷ್ಟು ಬೇಗ ಹೊರಟು ಮುಗಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಇನ್ನು ಈಗಾಗಲೇ ಒಂದು 2 ಕ್ವಿಂಟಲ್ನಷ್ಟು ಬಂಟಿಂಗ್ಸ್ಗಳನ್ನು ಆರ್ಡರ್ ಮಾಡಿದ್ದೇವೆ. ಆಲ್ರೆಡಿ ನಾಳೆ ಬಂದು ಮುಟ್ತಾ ಇದೆ. 4 ದಿವಸ ಮೊದಲೇ ಸಿರ್ಸಿಯನ್ನು ಶೃಂಗಾರಗೊಳಿಸಬೇಕು ಅಂತೇಳಿ ಮಾಡಿದ್ದೇವೆ. ಮತ್ತು ಎಲ್ಲ ರೀತಿಯ ಕಟೌಟ್ಸ್ಗಳನ್ನು, ಬ್ಯಾನರ್, ಪೋಸ್ಟರ್ಗಳನ್ನು ಹಚ್ಚಲಿಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರಿಗೆ ಆ ಕೆಲಸವನ್ನು ಹಚ್ಚಿ ಪ್ರಿಂಟಿಂಗ್ ಕೆಲಸ ನಡೀತಾ ಇದೆ. ಇವತ್ತು ನಾವು
ಬೆಳಿಗ್ಗೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಮಾರಿಕಾಂಬೆಯಲ್ಲಿ ಬೇಡ್ಕೊಂಡು ಪೂಜೆ ಮುಗಿಸ್ಕೊಂಡು ಅಕ್ಷತೆ ಮತ್ತು ಸ್ಟಿಕ್ಕರು ಕರಪತ್ರಗಳನ್ನು ದೇವಿ ಪಾದದಲ್ಲಿ ಇಟ್ಟು ಪೂಜೆ ಮುಗಿಸ್ಕೊಂಡು ಈಗ ಬಂದು ಅದಕ್ಕೆ ತಮ್ಮ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ತಮ್ಮ ಜವಾಬ್ದಾರಿ ಭಾಳ ಇದೆ, ತಮ್ಮ ಸಹಕಾರ ನಮಗೆ ಅತಿ ಅವಶ್ಯ ಇದೆ. ತಮ್ಮ ಸಹಕಾರ ನಮಗೆ ಸಿಕ್ಕದಲ್ಲಿ ಈ ಉತ್ಸವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಆಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ದಯವಿಟ್ಟು ಪರ್ಸನಲ್ ಆಗಿ ಸಮಿತಿಯ ಪರವಾಗಿ ತಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ತಾವು ಹೆಚ್ಚಿನ ಸಹಕಾರವನ್ನು ನೀಡಬೇಕು ನಮಗೆ ಅಂತ.